ಅಶೋಕ್ ವಿಪಕ್ಷ ನಾಯಕ ಅಶೋಕ್ ಟ್ವೀಟ್ ಮಾಡಿದರೆ ಖಾಸಗಿ ವರದಿ ಬಂದ ಬೆನ್ನಲ್ಲೇ ಈ ರೀತಿ ಘಟನೆ ಆಗಿದೆ. ಜನಾಕ್ರೋಶಕ್ಕೆ ಮಣಿದು ಸರ್ಕಾರ ಈಗ ಆರೋಪಿಗಳನ್ನ ಬಂಧಿಸಿದೆ. ಇದರಲ್ಲಿ ನಾಸೀರ್ ಹುಸೇನ್, ಹಾಲಿ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಅವರನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಖಾಸಗಿ FSL ವರದಿಯಲ್ಲಿ ದೃಢೀಕರಣವಾಗಿದೆ. ಹೀಗಾಗಿ ಸರ್ಕಾರ ಇನ್ನೂ FSL ವರದಿ ಬಹಿರಂಗ ಮಾಡಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಟ್ವೀಟ್ ಮಾಡೋ ಮೂಲಕ ವಿಪಕ್ಷ ನಾಯಕ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಸರ್ಕಾರದ ನಡೆ. ಸರ್ಕಾರ ಮುಚ್ಚಿಡುತ್ತಿಲ್ಲ, ಯಾರನ್ನು ರಕ್ಷಿಸುತ್ತಿಲ್ಲ ಅಂತ ಹೇಳ್ತಾನೆ ಇದೆ. ಆದರೆ FSL ವರದಿ ಬಹಿರಂಗ ಮಾಡೋದಕ್ಕೆ ಹಿಂಜರಿಕೆ ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಇದೇ ಸಂದರ್ಭದಲ್ಲಿ ಸರ್ಕಾರದ ಮುಂದೆ ವಿಪಕ್ಷ ನಾಯಕ ಅಶೋಕ್ ಎತ್ತಿಟ್ಟಿದ್ದಾರೆ. ಹೀಗಾಗಿ ಈಗ ಅವರ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ. TV9ನಲ್ಲಿ ಎಕ್ಸ್ಕ್ಲೂಸಿವ್ ಅಂತ ಮಾಹಿತಿ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದಾರೆ. ಯಾವ ರೀತಿ ಈ ಒಂದು ಘಟನೆ ಆಯಿತು, ಈ ಘಟನೆ ಆದ ಬಳಿಕ ಸರ್ಕಾರ ಇದನ್ನು ಏನೆಲ್ಲ ಮಾಡ್ತು ಅನ್ನುವಂಥದ್ದು ಒಂದು ವಿಚಾರ. ಆದರೆ ವಿಪಕ್ಷಗಳು ಕೂಡ ಇದನ್ನು ನೇರವಾಗಿ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳ್ತಾ ಇದ್ವು. ಏನು ಮಾಡ್ತಾ ಇದ್ರಿ ಇಷ್ಟು ದಿನ, ಸರ್ಕಾರ ಯಾರನ್ನು ಕೂಡ ಬಂಧಿಸಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಸಹಜವಾಗಿ ಕೇಳ್ತಾ ಇದ್ರು. ಈಗ ಅಶೋಕ್ ಒಂದು ಟ್ವೀಟ್ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ನಾಸೀರ್ ಹುಸೇನ್, ಹೊಸದಾಗಿ ರಾಜ್ಯಸಭೆಗೆ ಆಯ್ಕೆಯಾಗಿರುವಂತಹ ಸದಸ್ಯ ನಾಸೀರ್ ಹುಸೇನ್ ಅವರನ್ನು ಕೂಡ ಬಂಧಿಸಬೇಕಾಗತ್ತೆ, ಅವರನ್ನು ಕೂಡ ವಿಚಾರಿಸಿ ಅನ್ನುವಂಥ ಒಂದು ಟ್ವೀಟನ್ನು ಮಾಡಿದ್ದಾರೆ. ಜೊತೆಗೆ ಇಷ್ಟೆಲ್ಲ ಆಗಿದ್ರು ಕೂಡ FSL ವರದಿನ ಯಾಕೆ ಇದುವರೆಗೂ ಕೂಡ ನೀವು ರಿಲೀಸ್ ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಈಗ ಮುಂದಿಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಬಂಧನ ಏನಿದೆ ನಿಜಕ್ಕೂ ಒಂದು ಹೊಸ ಸ್ವರೂಪವನ್ನು ಈಗ ಈ ಪ್ರಕರಣಕ್ಕೆ ನೀಡಿದೆ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಇಷ್ಟು ದಿನ ಇಲ್ಲವೇ ಇಲ್ಲ, ಆ ಥರ ಘೋಷಣೆ ಕೂಗೇ ಇಲ್ಲ ಅನ್ನುವಂಥ ಒಂದು ವಾದವನ್ನು ಮಂಡಿಸಲಾಗಿತ್ತು. ಆದರೆ ಈಗ ಬಂಧನವಾದ ಬಳಿಕ ಈಗ ಈ ಒಂದು ಹೇಳಿಕೆಯಿಂದ ಅದು ದೃಢೀಕರಿಸಿದಂತ ಆಗುತ್ತೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಏನು ಉತ್ತರ ಕೊಡುತ್ತೆ ಅಧಿಕೃತವಾಗಿ ಕೇಳಬೇಕಾಗತ್ತೆ ಅಂತ ಹೋಮ್ ಮಿನಿಸ್ಟರ್ ಮಾತನಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿವರ ನನಗಿಲ್ಲ, ಈ ಪೊಲೀಸ್ ಸ್ಟೇಟ್ಮೆಂಟ್ಗಳನ್ನ ನಾನು ಅವಲಂಬಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಆದರೆ ಈಗಾಗಲೇ ವಿಪಕ್ಷ ನಾಯಕರು, ಅದರಲ್ಲೂ BJP ಸರ್ಕಾರದ ವಿರುದ್ಧ ಹರಿಹಾಕೋದಕ್ಕೆ ಈಗಾಗಲೇ ರೆಡಿಯಾಗಿದೆ. ಅತ್ತ ವಿಪಕ್ಷ ನಾಯಕ ಅಶೋಕ್ ಕೂಡ ನೇರವಾಗಿ ಸರ್ಕಾರದ ವಿರುದ್ಧವೇ ಟ್ವೀಟ್ ಮಾಡಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಹಾಲಿ ರಾಜ್ಯಸಭಾ ಸದಸ್ಯರಾಗಿರುವಂಥ ನಾಸೀರ್ ಹುಸೇನ್ ಅವರನ್ನು ಕೂಡ ಜೋಡಿಸಬೇಕು, ಅವರನ್ನು ಕೂಡ ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಹಾಗೆಯೇ ಈ ಒಂದು FSL ರಿಪೋರ್ಟ್ ಈಗ ಈಗಾಗಲೇ ಏನು ಕೈ ಸೇರಿದೆ ಸರ್ಕಾರದ್ದು, ಅದನ್ನು ವರದಿಯನ್ನು FSLನ ವರದಿಯನ್ನು ಬಹಿರಂಗಪಡಿಸಿ ಅಂತ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಒಂದು ಪ್ರಕರಣ ಇದೆ, ಪ್ರಕರಣ ನಿಜಕ್ಕೂ ಕೂಡ ಕ್ಷಣಕ್ಕೂ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಹೊಸ ಆ್ಯಂಗಲ್ಗಳಲ್ಲಿ ತನಿಖೆ ಆಗಲೇಬೇಕಾಗತ್ತೆ. ಯಾಕೆಂದರೆ ಈಗ ಘೋಷಣೆ ಕೂಗಲಾಗಿದೆ. ಆದರೆ ಈ ಘೋಷಣೆ ಕೂಗಿದವ್ರು ಹಿಂದೆ ಯಾವೆಲ್ಲ ಸಂಘಟನೆಗಳ ಜೊತೆ ಜೋಡಿಸ್ಕೊಂಡಿದ್ರು, ಯಾವೆಲ್ಲ ಸಾಮಾಜಿಕ ಕೆಲಸಗಳಲ್ಲಿ ಇವರು ಜೋಡಿಸ್ಕೊಂಡಿದ್ರು, ಜೊತೆಗೆ ಯಾವ ಸಂಘಟನೆಗಳ ಜೊತೆಗೆ ಇವರು ಇಂಥ ಸಾರ್ವಜನಿಕ ಸಮಾರಂಭ ಇರ್ಬೋದು, ಬೇರೆ ರಾಜಕೀಯ ಚಟುವಟಿಕೆ ಇರ್ಬೋದು, ಎಲ್ಲೆಲ್ಲಿ ಭಾಗಿಯಾಗಿದೆ, ಇದೆಲ್ಲದರ ತನಿಖೆಯನ್ನು ಮಾಡ್ತಾರೆ. ರೈಟ್.